ಯದ್ವಾಂಛಯಾ ನೃಪಶಿರೋಮಣಯೋಂಗದೈ ವೈನ್ಯ ಜಾಯಂತನಾಹುಷ ಗದಾದಯ ಐಕಪತ್ಯಂ ರಾಜ್ಯಂ ವಿಸೃಜ್ಯ ವಿವಿಶುರುವನಮಂಬುಜಾಕ್ಷ ಸೀದಂತಿ ನಾನು ಪದವೀಂ ತ ಇಹಾ ಸ್ಥಿತಾ ಕಿಂ. ಈಗ ನಾವು ನೋಡ್ತಿರೋದು ದೇಶ ಪ್ರಶಂಸಾ ಪ್ರಕರಣ ಅಂತ. ಭಾಗವತ ಮೂಲ ವೇದವ್ಯಾಸರು ರಚನೆ ಮಾಡಿದ್ದು, ಅದರ ಸಾರ ಸಂಗ್ರಹ ಮಾಡಿದ್ದು ವಿಷ್ಣು ತೀರ್ಥರು ಅಂತ. ಅವರು ಏನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಇದು ದೇಶ ಪ್ರಶಂಸಾ ಪ್ರಕರಣ ಅಂತ. ನಾವು ಜನಿಸಿದಂತಹ ಈ ದೇಶ, ಈ ಭರತ ವರ್ಷ, ಭರತಖಂಡ ಬಹಳ ಪವಿತ್ರವಾದದ್ದು. ನಮ್ಮೆಲ್ಲ ಸಾಧನೆಗಳಿಗೆ ಇಲ್ಲಿ ಫಲ ಹೆಚ್ಚು, ಮತ್ತು ಸಾಧನೆ ಮಾಡಲಿಕ್ಕೆ ಬೇಕಾದಂತಹ ಅನುಕೂಲವೂ ಇಲ್ಲಿ ಹೆಚ್ಚು. ಮಾರ್ಗದರ್ಶನ ಮಾಡಲಿಕ್ಕೆ ಯಾರು ಸಾಧನ ಮಾರ್ಗದಲ್ಲಿ ಇರ್ತಾರೆ ಅಂಥವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಅಂತ ಅನೇಕ ಜನ ಮಹಾತ್ಮರಾದವರು ಕಾಲಕ್ಕೆ ಇಲ್ಲಿ ಅವತರಿಸ್ತಿರ್ತಾರೆ. ಮತ್ತು ಸ್ವಯಂ ಭಗವಂತನು ಕೂಡ ತಾನಿಲ್ಲಿ ಅವತರಿಸ್ತಿರ್ತಾನೆ. ಆ ಕಾರಣಕ್ಕಾಗಿ ಇದು ದೇಶ ಶ್ರೇಷ್ಠ ಅಂತ ಬಂತು. ದೇಶ ಶ್ರೇಷ್ಠ ಹೌದು, ಮುಂದೆ ಹೇಳ್ತಾರೆ ಕಾಲನೂ ಶ್ರೇಷ್ಠ, ಎಲ್ಲ ಸರಿ. ಆದರೆ ಈ ದೇಶದಲ್ಲಿದ್ದವರು ದೇಶ ಶ್ರೇಷ್ಠ ಅಂತ ಹೇಳಿ ಸುಮ್ಮನೆ ಕೂತು ಬಿಟ್ರೆ ಅದರಿಂದೇನು ಫಲ ಸಿಗೋದಿಲ್ಲ ಅವರಿಗೆ. ಅಲ್ಲಿ ಮಾಡಬೇಕಾದ ಸಾಧನೆ ಮಾಡಬೇಕು. ಅದನ್ನ ಈ ಒಂದು 2-3 ಶ್ಲೋಕಗಳಲ್ಲಿ ಹೇಳಿದರು. ಮನುಷ್ಯ ತನ್ನ ಜೀವನಕ್ಕಾಗಿ, ತನ್ನ ಅಧ್ಯಾತ್ಮದ ಜೀವನಕ್ಕಾಗಿ, ತನ್ನ ನಾಳಿನ ಭವಿಷ್ಯಕ್ಕಾಗಿ, ನಾಳಿನ ಭವಿಷ್ಯ ಅಂದರೆ ನನ್ನ ಮುಪ್ಪಿನ ಕಾಲ ಅಂತ ಅಷ್ಟು ಮಾತ್ರ ಅಲ್ಲ, ಅವನ ದೀರ್ಘಕಾಲದ ಭವಿಷ್ಯ. ಭಗವದ್ಗೀತಾ ಅದನ್ನು ಹೇಳ್ತದೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. 1000 ಜನ ಮನುಷ್ಯರಿದ್ದಾರೆ, ಲಕ್ಷಾಂತರ ಇದ್ದಾರೆ, ಕೋಟ್ಯಂತರ ಇದ್ದಾರೆ. ಅವರಲ್ಲಿ ಎಲ್ಲರೂ ಕೂಡ ನನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಏನು ಮಾಡೋದಿಲ್ಲ. ಇಂಥ ಪವಿತ್ರವಾದ ದೇಶದಲ್ಲೇ ಹುಟ್ಟಿರ್ಬೋದು ಅವರು, ದೇಶ ಶ್ರೇಷ್ಠ ಇರ್ಬೋದು, ತಿಳ್ಕೊಳ್ಳುವವರು ಎಷ್ಟು ಜನ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವವರು ಎಷ್ಟು ಜನ? ಯಾರೋ ಒಬ್ಬ. ಆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ ಕೆಲವೇ ಜನರಲ್ಲಿ ನನ್ನನ್ನು ನಿಜವಾಗಿ ತಿಳಿದು ಬಂದು ತಲುಪುವವನು, ಗುರಿ ಮುಟ್ಟುವವನು ಯಾವನೋ ಒಬ್ಬ. ಮತ್ತೆ ಇದೊಂದೇ ಜನ್ಮದಿಂದ ನಾವು ಗುರಿ ಮುಟ್ಟಿ ಬಿಡ್ತೀವಿ, ತಿಳ್ಕೊಳ್ಳೋದನ್ನೆಲ್ಲ ತಿಳ್ಕೊತೀವಿ, ಮಾಡಬೇಕಾದ ಧರ್ಮವನ್ನೆಲ್ಲ ಮಾಡ್ತೇವೆ ಅಂತಲ್ಲ. ಬಹುನಾಂ ಜನ್ಮನಾಮಂತೆ, ಬಹಳ ಜನ್ಮಗಳನ್ನ ನಾವು ಸಾಗಿಸ್ಬೇಕಾಗ್ತದೆ. ಅದು ನಮ್ಮ ಭವಿಷ್ಯ, ಮುಂದಿನ ಭವಿಷ್ಯ ಅಂದ್ರೆ ಅದು. ಈಗ ನಾವು ಗಳಿಸಿಟ್ಟ ದುಡ್ಡು ಮುಂದಿನ ಜನ್ಮಕ್ಕೇನು ಬರೋದಿಲ್ಲ. ಮುಂದಿನ ಜನ್ಮಕ್ಕೆ ನಾವು ಹೋದ ಜನ್ಮದಲ್ಲಿ ನಾನು ಇಷ್ಟು ದುಡ್ಡು ಗಳಿಸಿಟ್ಟು ಸತ್ತಿದ್ದೆ, ಅದು ನನ್ನ ಖಾತೆಯಲ್ಲಿದೆ, ನನಗೇನಾದ್ರು ಕೊಡ್ರಿ ಅಂತ ನಾವು ಹೋಗಿ ಬ್ಯಾಂಕಿನಲ್ಲಿ ಹೋಗಿ ಕ್ಲೇಮ್ ಮಾಡಿದರೆ ಆ ದುಡ್ಡೇನು ನಮ್ಮ ಹೆಸರಿಗೆ ಬರೋದಿಲ್ಲ. ಹಾಗಾದ್ರೆ ನಾವು ಗಳಿಸಿದ ದುಡ್ಡು ಯಾರಿಗಾಗಿ? ಸಾಯೋ ಕಾಲದಲ್ಲಿ ಮನುಷ್ಯ ಇದನ್ನು ವಿಚಾರ ಮಾಡಬೇಕು, ಇಷ್ಟು ಕಷ್ಟಪಟ್ಟು ದುಡ್ಡು ಗಳಿಸಿದ್ನಲ್ಲ ಅಂತ. ಯಾವತ್ ಭ್ರಿಯೇತ ಜಠರಂ ತಾವತ್ ಸತ್ವಂ ಹಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡಮರ್ಹತೆ ಅಂತ. ಈಗೇನು ನಾವು 193ನೇ ಶ್ಲೋಕ ನೋಡ್ತಿದ್ದೀವಲ್ಲ ಭಾಗವತ್ ಸಾರೋದ್ಧಾರದಲ್ಲಿ, ಇದು 10ನೇ ಸ್ಕಂದದ 75ನೇ ಅಧ್ಯಾಯದ 45ನೇ ಶ್ಲೋಕ. ಇದು ರುಕ್ಮಿಣಿ ಕೃಷ್ಣನಿಗೆ ಹೇಳಿದ್ದು. ಭಗವಂತನನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಅವ್ರಿವ್ರನ್ನ ಯಾರನ್ನು ಕೆಲಸಕ್ಕೆ ಬಾರದೇ ಇದ್ದವ್ರನ್ನ ನಂಬಿ ಹಾಳಾದವ್ರು ಜಗತ್ತಿನಲ್ಲಿ ಬೇಕಾದ ಜನ ಸಿಗ್ತಾರೆ. ಭಗವಂತನ ನಂಬಿ ಕೆಟ್ಟವರಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ದಾಸರ ಹಾಡು. ಮತ್ತು ಆ ಭಗವಂತನ ನಂಬುವುದನ್ನು ಬಿಟ್ಟು ನಾವು ಭಗವಂತನ ಮೇಲೆ ವಿಶ್ವಾಸ ಇಲ್ಲದೇನೆ ನಮ್ಮ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಷ್ಟು ಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚಿಂದನ್ನು ಗಳಿಸಿದೆವು. ಆ ಹೆಚ್ಚಿಂದನ್ನು ಗಳಿಸಿದಾಗ ನಮ್ಮನ್ನು ಏನಂತ ಕಳಿಬೇಕು? ನಮ್ಮನ್ನು ಕಳ್ಳರು ಅಂತ ಕರಿಬೇಕು. ಭಾಗವತನೇ ಹೇಳ್ತದೆ ಮತ್ತೊಂದು ಕಡೆ. ಸ್ತೇನಃ, ಅವನು ಕಳ್ಳ, ಅವನು ದಂಡಮರ್ಹತೆ. ಸತ್ತ ಮೇಲೆ ಅವನಿಗೆ ದಂಡನೆ, ನರಕದಲ್ಲಿ ದಂಡನೆ ಅಲ್ಲ, ಇಲ್ಲೇ ಅವನಿಗೆ ಶಿಕ್ಷೆ ಕೊಡಬೇಕು. ಅಷ್ಟು ಎಚ್ಚರಿಸಿದೆ ನಮ್ಮನ್ನ ಶಾಸ್ತ್ರ. ಮತ್ತೊಂದು ಕಡೆ ಹೇಳ್ತದೆ, ಅಭ್ಯುಷ್ಣಾತ್ ಸಕೃತಾದನ್ನಾತ್ ಅಚ್ಛಿದ್ರಾಚ್ಯವ ವಾಸಸಃ ಅಧಿಕಂ ಮನ್ಯತೆ ಮೂಢ ಸಸ್ತೇನೋ ದಂಡಮರ್ಹತೆ ಅಂತ. ಮನುಷ್ಯನಿಗೆ ಬೇಕಾಗುವುದಷ್ಟು ಅಭ್ಯುಷ್ಣಾತ್ ಸಘೃತಾದ ಅನ್ನಾತ್. ಇದು ಎಲ್ಲರಿಗೂ ಈ ಮಾತು ಹೇಳಿದ್ದಲ್ಲ, ಎಲ್ಲರಿಗೂ ಅಷ್ಟು ಸಾಕಾಗೋದಿಲ್ಲ. ಒಂದಿಷ್ಟು ಬಿಸಿ ಅನ್ನ,
ಅದಕ್ಕೊಂದಿಷ್ಟು ತುಪ್ಪ. ಅಚ್ಛಿದ್ರಾಚೆಯ ವಾಸಸ, ಹರಿದೇ ಇರೋ ಬಟ್ಟೆ, ತೀರಾ ಹರ್ಕ ಬಟ್ಟೆ ಉಟ್ಕೊಂಡು ಮರ್ಯಾದೆ ಗೇಡಿಗಳಾಗಿ ಓಡಾಡಬೇಡಿ. ಹರಿದೇ ಇರುವಂತಹ ಗಟ್ಟಿಮುಟ್ಟಾದ ಬಟ್ಟೆ ಇರಬೇಕು. ವೈಭವೋಪೇತವಾದ ಬಟ್ಟೆ ಉಟ್ಟು ಏನು ಮಾಡಬೇಕು? ವೈಭವೋಪೇತವಾದಂತಹ ನಾನಾ ಥರದ ಭೋಜನ ಎಲ್ಲ ಮಾಡಿ ಅದನ್ನು ತಿಂದು ಚೆಲ್ಲಾಡಿ ಹಾಳು ಮಾಡಿದ್ದಿಂದ ಏನು ಉಪಯೋಗ ಆಯಿತು? ಅದನ್ನೆಲ್ಲ ಮಾಡಿದರೆ ನಾವು ಕಳ್ಳರು ಅಂತ ಆದೆವು, ಅವನಿಗೆ ದಂಡನೆ ಸಿಗಬೇಕು ಅಂತ ಮತ್ತೊಂದು ಕಡೆ ಕೇಳಿ ಬರ್ತದೆ. ಇದು ಆ ಸಾಧಕನಾದವನು ವಿಚಾರ ಮಾಡಬೇಕಾದ್ದು. ಇಷ್ಟು ಕಷ್ಟಪಟ್ಟು ದುಡಿದ್ನಲ್ಲ, ನನ್ನ ಜೀವಮಾನಕ್ಕೆ ಎಷ್ಟು ಬೇಕಾಗಿತ್ತೋ ವಾಸ್ತವಿಕವಾಗಿ ಅದಕ್ಕಿಂತ ಹೆಚ್ಚು ದುಡಿದ್ನಲ್ಲ. ಇತ್ತೀಚೆಗೆ ಒಬ್ರು ಅದನ್ನು ಹೇಳ್ತಿದ್ರು. ಈ ಹಿಂದಿನ ಕಾಲದಲ್ಲಿ ಅದು ಅಷ್ಟು ಗಮನಕ್ಕೆ ಬರ್ತಿರ್ಲಿಲ್ಲ. ಆಧುನಿಕ ಕಾಲದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾದವು. ಪ್ರಯತ್ನಶೀಲರು ಯಾರಿದ್ದಾರೆ ಮತ್ತು ಬುದ್ಧಿವಂತರು ಯಾರಿದ್ದಾರೆ ಅವ್ರಿಗೀಗ ನಿರುದ್ಯೋಗ ಅಷ್ಟಿಲ್ಲ. ಈಗ ಒಂದು 30-40 ವರ್ಷದಿಂದ ಎಷ್ಟಿತ್ತು ಅಷ್ಟು ನಿರುದ್ಯೋಗ ಈಗಿಲ್ಲ. ಅದರಿಂದ ಹಳಹಳಿಸೋದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಈಗ ಎಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಚೆನ್ನಾಗಿ ಶಿಕ್ಷಣ ತರಬೇತಿ ಎಲ್ಲ ಕೊಟ್ಬಿಟ್ರೆ ಬೇಕಾದಷ್ಟು ಅವ್ರು ದುಡಿತಾರೆ. ಹಾಗಾಗಿ ಏನಾಗ್ತದೆ, ಇದನ್ನ ಒಬ್ರು ವಯಸ್ಕರೇ ಹೇಳಿದ್ದು, 60-65 ವಯಸ್ಸಿನವರೇ ಹೇಳಿದ್ದು, ನಾವೆಲ್ಲ ಇಷ್ಟು ಕಷ್ಟಪಟ್ಟು ಧನ ಸಂಪಾದನೆ ಮಾಡಿದ್ವಿ, ಸೈಟ್ಗಳನ್ನು ಸಂಪಾದನೆ ಮಾಡಿದ್ವಿ, ಮನೆ ಸಂಪಾದನೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ನಮ್ಮ ಮಕ್ಕಳಿಗೆ ಅದು ಇವತ್ತು ಬೇಕಾಗೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಒಳ್ಳೆ ತರಬೇತಿ ನಾವು ಕೊಟ್ಟಿರೋದ್ರಿಂದ ಅವರು ನಾವೇನು ಗಳಿಸ್ತಾ ಇದ್ವಿ ಅದಕ್ಕಿಂತ ಹೆಚ್ಚಿನ ದುಡ್ಡನ್ನೇ ಅವ್ರು ಗಳಿಸ್ತಿದ್ದಾರೆ. ಆದ್ರಿಂದ ನಾವು ಗಳಿಸಿದ ದುಡ್ಡು ನಮಗೆ ಬೇಡ, ನಾವು ಸಾಯ್ಲಿಕ್ಕೆ ಹೊರಟಿದ್ದೇವೆ, ನಮ್ಮ ಮಕ್ಕಳಿಗೂ ಬೇಡ ಆಗಿದೆ. ಅವ್ರು ಅಲ್ಲಿ ಯಾವುದೋ ದೊಡ್ಡ ದೊಡ್ಡ ಊರುಗಳಿಗೆ ವಿದೇಶಗಳಿಗೆಲ್ಲ ಹೋಗಿಬಿಡ್ತಾರೆ. ಇದು ನೀವು ನಿಮ್ಮ ಊರೊಳಗೆ ಗಳಿಸಿದ ದುಡ್ಡು ಮತ್ತೆ ಗಳಿಸಿದ ನಿವೇಶನ ಮನೆ ಇದನ್ನ ತೊಗೊಂಡು ಏನು ಮಾಡ್ತಾರೆ? ಮಾರಿ ಕೊಟ್ಟುಬಿಡಿ, ದುಡ್ಡು ಸಾಕು ಅಂತಾರೆ. ನಮಗೂ ಬೇಡ, ನಮ್ಮ ಮಕ್ಕಳಿಗೂ ಅದು ಬೇಕೇ ಬೇಕಂತಿಲ್ಲ. ಅವ್ರೇನಾದ್ರು ಆರ್ಥಿಕವಾಗಿ ದುರ್ಬಲರಾಗಿದ್ರೆ ಅವ್ರಿಗೆ ಅದು ಬೇಕು. ಆರ್ಥಿಕವಾಗಿ ಅವರು ಇದ್ರೆ ಇರೋ ಸಂದರ್ಭಗಳು ಹೆಚ್ಚು. ಈಗ ಹಿಂದಿನಂತೆ ಬಡತನ ಇಲ್ಲ. ಕೇಳ್ತಿದ್ವಿ ಆವಾಗಂತ ಭಾಳ ಬಡತನ ಇತ್ತು ಅಂತೆಲ್ಲ, ಅಂತಹ ಬಡತನ ಈಗಿಲ್ಲ. ಎಲ್ಲರ ಕೈಯೊಳಗೂ ದುಡ್ಡು ಒಳ್ಳೆ ಚೆನ್ನಾಗಿ ಸದ್ದು ಮಾಡ್ಕೊಂಡು ಓಡಾಡ್ಕೊಂಡಿದೆ. ಎಲ್ಲ ಜನ, ಜಾತಿ, ವರ್ಗ, ಎಲ್ಲ ಊರು, ಎಲ್ಲ ಕಡೆನೂ ಇದು, ಯಾರಿಗೇನು ಅಪವಾದ ಅಲ್ಲ ಇದಕ್ಕೆ. ಮತ್ತು ಹೀಗಿದ್ಮೇಲೆ ನಮಗೆ ಬೇಕಾಗಿಲ್ಲ, ಅಷ್ಟನ್ನೆಲ್ಲ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಕ್ಕಳಿಗೂ ಬೇಕಾಗಿಲ್ಲ. ಹಾಗಾದ್ರೆ ಅದನ್ನು ಗಳಿಸಿದೆವು ಯಾಕೆ ನಾವು? ಈ ದೇಶದಲ್ಲಿ ಹುಟ್ಟಿದೆವು ಅಂತ ಹೇಳ್ಕೊಂಡೆವು ಅಷ್ಟೇ. ದೇಶ ದೊಡ್ಡದು, ಕಾಲ ದೊಡ್ಡದು, ಎಲ್ಲ ಸರಿ. ಮಹಾತ್ಮರು ಇಲ್ಲಿ ಹುಟ್ಟಿದ್ರು, ಭಗವಂತ ಹುಟ್ಟಿದ, ಎಲ್ಲ ಸರಿ. ನಾವು ಗಳಿಸಿ ಏನು ಮಾಡಿದೆವು? ಇದು ನಮ್ಗೆ ಇದರಿಂದ ಏನು ಉಪಯೋಗ ಆಯಿತು? ಅಷ್ಟು ಕಷ್ಟಪಟ್ಟು ಒದ್ದಾಡಿಕೊಂಡು ನಾವು ದುಡ್ಡು ಗಳಿಸೋ ಬದಲು ಅದೇ ಸಮಯವನ್ನ ಒಂದಿಷ್ಟು ಏನಾದರೂ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಬೋದಿತ್ತಲ್ಲ. ಇದರ ಅರ್ಥ ಯಾರು ಕೂಡ ಈ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ನೌಕರಿ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಅವ್ರು 5 ಗಂಟೆ ತನಕ ನೌಕರಿ ಮಾಡೋದನ್ನ ಬಿಟ್ಟು ಮಧ್ಯಾಹ್ನ ಬಂದು ಬಿಡ್ರಿ, ಮಧ್ಯಾಹ್ನದ ಮೇಲೆ ನೌಕರಿ ಮಾಡಬೇಡ್ರಿ ಅಂತ ಅದ್ರ ತಾತ್ಪರ್ಯ ಅಲ್ಲ. 5 ಗಂಟೆ ಮೇಲೂ ರಾತ್ರಿ 9-10 ತನಕ ಕಷ್ಟಪಡಬೇಡ್ರಿ ಅಂತ. ಇದನ್ನೆಲ್ಲ ಈ ಮಾತುಗಳನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಅನೇಕ ಜನ ಸಮಾಜ ಸುಧಾರಕರು, ಮನೋವಿಜ್ಞಾನಿಗಳು, ಮನೋವಿಶ್ಲೇಷಣಾ ತಜ್ಞರೆಲ್ಲ ಇರ್ತಾರಲ್ಲ, ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಅನೇಕ ಕಡೆ ಓದಿ ಕೇಳಿ ಈ ಮಾತನ್ನ ಹೇಳ್ತಿದ್ದೇನೆ. ಮನುಷ್ಯ ದುಡಿಯೋದಂತೂ ದುಡಿಬೇಕು. ಕಾಲ ಈಗ ಅನೇಕ ಥರದ ಆರ್ಥಿಕ ಸಮಸ್ಯೆಗಳು ಎಲ್ಲರಿಗೂ ಬರ್ತವೆ. ಆರೋಗ್ಯ ಸಮಸ್ಯೆಗಳು, ತುರ್ತು ಅಗತ್ಯಗಳು, ಎಲ್ಲದಕ್ಕೂ ಒಂದು ಹುಲ್ಲು ಕಡ್ಡಿಯು ಒಂದು ಇಟ್ಟಿಗೆಯು ಈಗ ದುಡ್ಡಿಲ್ಲದೆ ಆ ಕಡೆ ಈ ಕಡೆ ಅಲಗಾಡೋದಿಲ್ಲ. ಅದರಿಂದ ದುಡ್ಡಿನ ಅಗತ್ಯ ನಗದಿನ ರೂಪದಲ್ಲಿ ಎಲ್ಲರಿಗೂ ಅಗತ್ಯ ಇವತ್ತು. ಹಿಂದೆ ಕೆಲವು ಕಾಲದಲ್ಲಿ ಹಳ್ಳಿಯಲ್ಲಿ ಅಂತ ವಾತಾವರಣದಲ್ಲಿ ಪರಸ್ಪರ ಸಹಕಾರದಿಂದ ಎಲ್ಲ ಕೆಲಸ ಆಗಿ ಹೋಗ್ತಿತ್ತು. ಅಂಥ ಕೆಲಸಗಳಿಗೆ ಪರಸ್ಪರ ಸಹಕಾರದಿಂದ ಏನೂ ಆಗೋದಿಲ್ಲ. ಯಾರು ಇನ್ಯಾರ್ದು ಮುಖ ನೋಡಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ಅಪವಾದ ಇರಬಹುದು, ಅಂತೂ ದುಡ್ಡು ನಿರೀಕ್ಷೆ ಮಾಡ್ತಾರೆ ಪ್ರತಿಯೊಬ್ಬರು. ಹಾಗಿದ್ಮೇಲೆ ದುಡ್ಡಂತೂ ಬೇಕೇ ಬೇಕು. ಆದರೆ ತೀರಾ ಹಪಹಪಿ ಬೇಡ. ಬೆಳಿಗ್ಗೆ ಎದ್ದಾಗಿನಿಂದ ಹೆಂಡತಿ ಮಕ್ಕಳು ಮುಖ ನೋಡ್ಲಿಕ್ಕೆ ಪುರ್ಸೊತ್ತಿಲ್ಲದಂತೆ, ನಮಗಾಗಿ ಒಂದಿಷ್ಟು ಸಮಯ ಇಲ್ಲದೆ ಇರುವಂತೆ ನಾವು ಹಪಹಪಿ ಮಾಡಿಕೊಂಡು ದುಡ್ಡು ಗಳಿಸುವುದು ಬೇಡ. ನಾನು ಇನ್ನೊಂದು ಸ್ವಲ್ಪ ಸಂತೋಷದಿಂದ ಇರ್ಬೋದಿತ್ತಲ್ಲ, ಸಂತೋಷವಾಗಿರೋದು ನನ್ನ ಕೈಯಲ್ಲೇ ಇತ್ತು, ನಾನು ಆ ಸಂತೋಷವಾಗಿ ಇರ್ಲಿಕ್ಕೆ ಬೇಕಾದ ಏರ್ಪಾಡೇ ಮಾಡ್ಕೊಳ್ಳಿಲ್ಲ ಅಂತ ಆ ಸಾಯುವ ಮನುಷ್ಯ ಚಡ್ಪಡಿಸ್ತಾನಂತ. ಐ ವಿಶ್ ಐ ಹ್ಯಾಡ್ ಸ್ಟೇಡ್ ಇನ್ ಟಚ್ ವಿತ್ ಮೈ ಫ್ರೆಂಡ್ಸ್. ಬಂಧು ಮಿತ್ರರನ್ನ ಮಾತಾಡ್ಸ್ಲಿಕ್ಕೆ ಪುರ್ಸೊತ್ತಿಲ್ಲ, ಹೆಂಡತಿ ಮಕ್ಕಳನ್ನ ಮಾತಾಡ್ಸ್ಲಿಕ್ಕೆ ಪುರ್ಸೊತ್ತಿಲ್ಲ. ಇವ್ರು ರಜೆ ಹಾಕ್ಬೇಕಾಗ್ತದಲ್ಲ, ಒಂದಿಷ್ಟು ಗಳಿಕೆ ಹೋಗ್ತದಲ್ಲ, ಉದ್ಯೋಗಸ್ಥರದು, ವ್ಯಾಪಾರಸ್ಥರದು, ಎಲ್ಲರದು ಅದೇ ಚಿಂತೆ. ಹೀಗೆ ಮಾಡ್ತಾ ಹೋದ್ರೆ ನೆಮ್ಮದಿ ಎಲ್ಲಿಂದ ಸಿಗಬೇಕು? ಸಾಯೋ ಸಂದರ್ಭದಲ್ಲಿ ಈ ಚಿಂತೆ.
ಈಗ ಬದುಕಿದ್ದವ್ರನ್ನ ಗಟ್ಟಿಮುಟ್ಟಾಗಿದ್ದವ್ರನ್ನ ಮಧ್ಯವಯಸ್ಕರನ್ನ ಮಾತಾಡ್ಸಿದ್ರೆ ಇಂಥ ಮಾತುಗಳು ಅವ್ರ ಬಾಯಲ್ಲಿ ಬರೋದಿಲ್ಲ. ಸಾಯೋ ವ್ಯಕ್ತಿಗಳನ್ನ ಆ ಹೆಣ್ಮಗಳು ನರ್ಸ್ ಒಬ್ಬಕ್ಕೆ ಕೇರ್ ಗಿವರ್ ಅಂತ ಮಾತಾಡ್ಸಿದ್ಲವ್ರು, ಮಾತಾಡಿಸಿ ಪುಸ್ತಕ ಬರೋದು. ಅದನ್ನ ಎಲ್ಲೋ ಒಂದಿಷ್ಟು ಓದಿ ಮತ್ತೊಂದಿಷ್ಟು ಯಾರ್ದೋ ಮುಖದಿಂದ ಕೇಳಿ ಈ ನಿನ್ನೆ ಮತ್ತು ಇವತ್ತಿನ ಭಾಗವತ ಶ್ಲೋಕ ಹೇಳುವಾಗ ಅದನ್ನ ಅಳವಡಿಸ್ಕೊಂಡೆ. ದೇಶ ದೊಡ್ಡದು, ಕಾಲ ದೊಡ್ಡದು, ಮಹಾತ್ಮರಿದ್ದಾರೆ ಎಲ್ಲ ಕಡೆ, ಎಲ್ಲ ಜನ ಜಾತಿ ವರ್ಗ ಎಲ್ಲಿ ಹೋದ್ರು ಮಹಾತ್ಮರಿದ್ದಾರೆ, ಮಾರ್ಗದರ್ಶನ ಮಾಡ್ತಾರೆ. ಅದೆಲ್ಲ ಸರಿ. ನಾವೇನು ಮಾಡದೆ ಹೋದ್ರೆ ನಾವೇ ಮಾಡ್ಬೇಕಲ್ಲ. ನಾವು ಮಾಡದೆ ಹೋದ್ರೆ ತಾನು ಸಾಯದೆ ಸ್ವರ್ಗ ಸಿಗೋದಿಲ್ಲ ಅಂತ ಯಾರು ಬೇಕಾಷ್ಟು ಜನ ಮಹಾತ್ಮರು ಉಪದೇಶ ಮಾಡಿದ್ರು. ನಾವು ಇಲ್ಲೇ ಇದ್ರೆ ನಾವು ಸಾಯದೆ ಹೋದ್ರು ಸ್ವರ್ಗ ಹೇಳ್ಕೊಡೋದು. ಇಲ್ಲೇ ಇದ್ದೀರಿ ಹೀಗೆ ಕರ್ಕೊಂಡು ಹೋಗ್ತೀವಿ ಸ್ವರ್ಗಕ್ಕೆ ಅಂತ ನಮ್ಮನ್ನ ಯಾರು ಕರ್ಕೊಂಡು ಹೋಗೋದಿಲ್ಲ. ಆದ್ರಿಂದ ಭಗವಂತನನ್ನು ನಂಬಬೇಕು. ಮಹಾಭಾರತನೂ ಅದೇ ಹೇಳ್ತದೆ. ಧರ್ಮೇ ಮತಿರ್ಭವತು ಸತತೋತ್ಥಿತಾನಾಂ ಸ ಏಕ ಏವ ಪರಲೋಕಗತಸ್ಯ ಬಂಧು ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತ ಭಾವಮುಪಯಾಂತಿ ನಚ ಸ್ಥಿರತ್ವಂ. ಮಹಾಭಾರತದ ಮಾತಿದು. ಧರ್ಮದ ಬಗ್ಗೆ, ಅಧ್ಯಾತ್ಮದ ಬಗ್ಗೆ ಎಚ್ಚರ ಇರಲಿ. ಧರ್ಮ ಅಂತ ಕರೆಸ್ಕೊಂಡಿರುವ ಭಗವಂತನ ಬಗ್ಗೆ. ಧರ್ಮ ಅಂದ್ರೆ ಸ್ವಯಂ ಭಗವಂತನೂ ಹೌದು. ಯಾಕಂದ್ರೆ ಅವನೇ ನಮ್ಮನ್ನು ಎತ್ತಿ ಹಿಡಿಯುವ. ಧರ್ಮ ಅಂದ್ರೆ ಧಾರಣಾ ಧರ್ಮ ಇತ್ಯಾಹು, ನಮ್ಮನ್ನು ಎತ್ತಿ ಹಿಡಿತಾನಾದ್ರಿಂದ ಅವನಿಗೆ ಧರ್ಮ ಅಂತ. ಅವನ ಬಗ್ಗೆ ನಮಗೆ ಗಮನ ಇರಬೇಕು. ಧರ್ಮೋ ಧಾರಯತೆ ಪ್ರಜಾ ಸ ಏಕ ಏವ ಪರಲೋಕಗತಸ್ಯ ಬಂಧು. ಪರಲೋಕಕ್ಕೆ ಹೊರಟಿದ್ದೀವಲ್ಲ, ನಾವೆಲ್ಲರೂ ಹೊರಟೇ ಇದ್ದೇವೆ. ಈಗ ಆಸ್ಪತ್ರೆಗೆ ಅಡ್ಮಿಟ್ ಆದವರು ಹೋಗ್ಬೇಕು, ಅಡ್ಮಿಟ್ ಆಗದೇ ಇದ್ದವರು ಹೋಗ್ಬೇಕು, ಈಗ ಹುಟ್ಟಿದವರು ಹೋಗ್ಬೇಕು. ಜಾತಸ್ಯ ಮರಣಂ ಧ್ರುವಂ, ಭಗವದ್ಗೀತೆ ಹೇಳಿದಂತೆ ಹುಟ್ಟಿದವನಿಗೆ ಮರಣ ನಿಶ್ಚಿತ. ಮಹಾಭಾರತ ಹೇಳ್ತದೆ ಸರ್ವೇ ವರ್ತಾಮಹೇ ಅಧ್ವನಿ. ನಾವೆಲ್ಲರೂ ಆ ದಾರಿಯಲ್ಲಿ ಇದ್ದೇ ಇದ್ದೇವೆ. ಅದೊಂದು ತೀರ್ಥಯಾತ್ರೆ. ಅದು ಯಾರ್ಯಾರು ಕಾಶಿಗಾದ್ರೂ ಹೋಗಿದ್ದಾರೋ ಇಲ್ಲೋ, ಕೇದಾರಕ್ಕಾದ್ರೂ ಹೋಗಿದ್ದಾರೋ ಇಲ್ಲೋ, ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಯಾತ್ರೆ ಅಂತೂ ಎಲ್ಲರೂ ಮಾಡಲೇಬೇಕು. ಸರ್ವೇ ವರ್ತಮಾಮಹೇ ಅಧ್ವನಿ, ಆ ಮಾರ್ಗದಲ್ಲಿ ಇದ್ದೇ ಇದ್ದೇವೆ. ನಾವು ಅರ್ಜಿ ಹಾಕದೆ ಹೋದ್ರೂ ಆ ಟಿಕೆಟ್ ಕೊಟ್ಟೇ ಬಿಟ್ಟಿದ್ದಾರೆ. ಮತ್ತೆ ಹಾಗಿದ್ಮೇಲೆ ನಾವೆಲ್ಲರೂ ಪರಲೋಕದ ದಾರಿಯಲ್ಲಿ ಇದ್ದೇ ಇದ್ದೇವೆ. ಇವತ್ತು ಹುಟ್ಟಿ ಒಂದು ದಿವಸ ಕಳೆದಿದೆ, ಒಂದು ತಿಂಗಳು ಕಳೆದಿದೆ ಅಂದ್ರೆ ಇನ್ನು ಕೆಲವು ವರ್ಷಗಳು ಬಾಕಿ ಇವೆ ಅಂತ ಅರ್ಥ. ಎಷ್ಟೊಂದು 70-80 ವರ್ಷ ಬದುಕಬೇಕಾಗಿತ್ತು, ಅದ್ರಲ್ಲಿ ಒಂದು ತಿಂಗಳು ಕಳೀತು ಅಂತಾನೆ ಅರ್ಥ. ಇನ್ನು ಶಿಶು ಎಳೆಯೋದು ಹೌದು, ಆದ್ರೆ ಕಳೆದದ್ದೇ. ಆದ್ರಿಂದ ಪರಲೋಕಕ್ಕೆ ಹೊರಟಂತಹ ನಮಗೆ ಏಕೈಕ ಬಂಧು ಅಂದ್ರೆ ಅವನೊಬ್ಬನೇ, ಭಗವಂತ ಒಬ್ಬನೇ. ಅರ್ಥ ಸ್ತ್ರೀಯಶ್ಚ ನಿಪುಣೈರಿಪಿ. ಅರ್ಥ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ ಮಹಾಭಾರತದಲ್ಲಿ. ಅದನ್ನ ಅನೇಕ ಸರಿ ಹೇಳಿದೆ. ಅರ್ಥ ಅಂದ್ರೆ ಬರೇ ದುಡ್ಡು ಅಂತ ಅರ್ಥ ಅಲ್ಲ. ಅರ್ಥಶಾಸ್ತ್ರ ಅಂದ್ರೆ ದುಡ್ಡು ಹೌದು, ಆದ್ರೆ ಅರ್ಥ ಅಂದ್ರೆ ಬರೇ ದುಡ್ಡಲ್ಲ. ಅರ್ಥ ಅಂದ್ರೆ ಥಿಂಗ್ ಅಂತ ಅರ್ಥ. ಇಂಗ್ಲೀಷ್ನಲ್ಲಿ ಏನು ಥಿಂಗ್ ಅಂತೀವಲ್ಲ, ಎವ್ರಿಥಿಂಗ್ ಅಂತೀವಲ್ಲ, ಎವ್ರಿಥಿಂಗ್ ಈಸ್ ಅರ್ಥ ಇಂಗ್ಲೀಷ್ನಲ್ಲಿ. ನಾವೇನೇನು ಗಳಿಸ್ತೀವಲ್ಲ ಈ ಜಗತ್ತಿನಲ್ಲಿ, ಸ್ಥಾನ ಮಾನ ಧನ, ಇವೆಲ್ಲವೂ ಅರ್ಥನೇ. ಮತ್ತೆ ಸ್ತ್ರೀಯ, ಗಂಡಸಿನ ಪಾಲಿಗೆ ಹೆಣ್ಣು, ಹೆಣ್ಣಿನ ಪಾಲಿಗೆ ಗಂಡು, ಇವನ್ನೆಲ್ಲ ಏನು ಕಟ್ಕೋತೀವಲ್ಲ. ನಿಪುಣೈರಪಿ ಸೇವ್ಯಮಾನ, ಹೇಗೆ ದುಡ್ಡು ಗಳಿಸಬೇಕು, ಗಳಿಸಿದ್ದನ್ನ ಖರ್ಚು ಹೇಗೆ ಮಾಡಬೇಕು, ಹೇಗೆ ಸುಖ ಪಡಿಬೇಕು ಅಂತ ಹೇಳಲಿಕ್ಕೆ ಇವತ್ತು ಕೋರ್ಸ್ಗಳಿವೆ ಎಲ್ಲದಕ್ಕೂ. ಹಳೆ ಕಾಲದಲ್ಲಿ ಇಂಥ ಕೋರ್ಸ್ಗಳೆಲ್ಲ ಇರ್ತಿರ್ಲಿಲ್ಲ. ನೌಕರಿ ಮಾಡ್ಲಿಕ್ಕೆ ಬೇಕಂದ್ರೆ ಏನೋ ಒಂದಿಷ್ಟು ಅದಕ್ಕೆ ಬೇಕಾದ ಶಿಕ್ಷಣ ಅದೆಲ್ಲ ಇರ್ತಿತ್ತು. ಈಗ ಪ್ರತಿಯೊಂದಕ್ಕೂ ಕೋರ್ಸೇ. ಈಗ ಹೇಗೆ ನಮ್ಮನ್ನು ತಯಾರು ಮಾಡಬೇಕು, ಅತಿ ಹೆಚ್ಚು ಸುಖ ಸಾಧ್ಯ ಅಷ್ಟು ಬಾಚ್ಕೋಬೇಕು. ನೀವೇನೇನು ತಯಾರು ಮಾಡಿಕೊಂಡು ಹೆಣ್ಣಾಗ್ಲಿ ಗಂಡಾಗ್ಲಿ, ಸ್ಥಾನ ಆಗಲಿ ಮಾನ ಆಗಲಿ ಧನ ಆಗಲಿ ಪ್ರಯತ್ನ ಪಟ್ಟರು ನೈವ ಆಪ್ತ ಭಾವಂ ಉಪಯಾಂತಿ. ಒಂದು ಹಂತದಲ್ಲಿ ಆಳವಾಗಿ ಅದ್ರಲ್ಲಿ ಹೊಕ್ಕೆವು, ಸುಖದ ಆಳ ಕಂಡೆವು, ಎತ್ತರ ಕಂಡೆವು, ದುಃಖನೂ ಕಂಡೆವು. ಕೊನೆಗೊಂದು ದಿವಸ ಇದನ್ನು ನಂಬುವಂಗಿಲ್ಲಲ್ಲ ಅಂತ ಅನಿಸ್ಬಿಡ್ತದೆ. ಇದು ಬರೇ ಚೇತನಕ್ಕೆ ಸಂಬಂಧಪಟ್ಟ ಮಾತಲ್ಲ, ಚೇತನ ಜಡ ಎರಡಕ್ಕೂ ಸಂಬಂಧಪಟ್ಟದ್ದು. ಜಡನು ಯಾವಾಗ ನಮ್ಮ ಕೈಯಿಂದ ನುಣಚ್ಕೋತದಂತ ಗೊತ್ತಿಲ್ಲ. ಇವೆಲ್ಲ ಜಡ ವಸ್ತುಗಳು ಇಷ್ಟೆಲ್ಲ ಗಳಿಸಿದ್ವಿ ನಾವು. ಯಾವ ಎಲ್ಲಿ ಕೈ ಕೊಡ್ತಾವೋ, ಹೊಸದಾಗಿ ತಂದದ್ದು ಹಳೇದು ಯಾವುದು ಯಾವಾಗ ಕೈ ಕೊಡ್ತದೋ ಗೊತ್ತಿಲ್ಲ. ಜಡಕ್ಕೊಂದು ಮನಸ್ಸಿಲ್ಲ, ಅದೇ ನಮಗೆ ಕೈ ಕೊಡ್ತಿರ್ತದೆ, ನಮ್ಮನ್ನು ಆಟ ಆಡಿಸ್ತಿರ್ತದೆ. ಇದು ಚೇತನ, ನಾವು ಕಟ್ಟಿಕೊಂಡ ಚೇತನ, ನಾವು ಕಟ್ಟಿಕೊಂಡ ಹೆಣ್ಣು, ನಾವು ಕಟ್ಟಿಕೊಂಡ ಗಂಡು. ಅದಕ್ಕೆ ಅದರದೇ ಆದೊಂದು ಮನಸ್ಸು, ಅದರದೇ ಆದ ಹಿನ್ನೆಲೆ. ಮತ್ತೆ ಅದ್ಯಾಕೆ ನಮ್ಮ ಮಾತು ಕೇಳಬೇಕು? ಇದನ್ನ ನಂಬಿ ಕೆಟ್ಟನಲ್ಲ ನಾನು, ಇದನ್ನೇನೋ ನಂಬಿ ಭರವಸೆನೇ ಇಡುವಂತಿಲ್ಲಲ್ಲ. ಅಂದ್ರೆ ನಿಮ್ಗೇನದು ಭಾರಿ ಧೋಕಾ ಮಾಡಿದೆ, ನಿಮ್ಮನ್ನ ಮೀರಿ ನಡೆದಿದೆ ಅಂತ ಅರ್ಥ ಅಲ್ಲ. ಗಂಡ ಹೆಂಡತಿ ಜೊತೆಗೇನೆ ಇರ್ತಾರೆ, ಬಂಧು ಮಿತ್ರರು ಜೊತೆಗೇನೆ ಇರ್ತಾರೆ, ಹೌದು. ಆದ್ರೆ ಪೂರ್ಣ ಅವ್ರನ್ನ ನಂಬಿ ಬದುಕುವಂತಿಲ್ಲ. ಮತ್ತೆ ಸ್ಥಿರತ್ವ, ಒಂದ್ ವೇಳೆ ನಂಬಿದ್ವು, ಹೌದು ನಂಬಿದ್ವು,
ಎಂದು ಯಾವತ್ತು ನಿಮಗೂ ಅವ್ರು ಕೊರತೆ ಮಾಡಲಿಲ್ಲ, ಅವರು ನಾವು ಅವ್ರ ಕೊರತೆ ಮಾಡಲಿಲ್ಲ. ಸ್ಥಿರ ಅಲ್ಲ, ಇದು ಇನ್ನೊಂದು ಸಮಸ್ಯೆ. ಆದರೆ ಭಗವಂತಂದು ಹೀಗಲ್ಲ. ಅದನ್ನ ಈಗ ನಾವು ನೋಡೋ ಶ್ಲೋಕದಲ್ಲಿ ಹೇಳ್ತಾರೆ. ಒಮ್ಮೆ ಏನಾಗಿತ್ತಂದ್ರೆ, ಭಾಗವತದ 10ನೇ ಸ್ಕಂದ ಇದನ್ನು ಹೇಳ್ತದೆ. ಕೇಳ್ಬೇಕು ಇದನ್ನು. ಕೃಷ್ಣ 16,108 ಜನ ಸ್ತ್ರೀಯರನ್ನು ಮದುವೆ ಮಾಡ್ಕೊಂಡಿದ್ನಲ್ಲ, ಪ್ರಾಯ ಅತಿ ಹೆಚ್ಚು ಬ್ಯುಸಿ ಆಗಿದ್ದಂಥ ರಾಜಕಾರಣಿ ಅವನು. ಇವತ್ತು ಅಷ್ಟು ಬ್ಯುಸಿ ಆದವರೇ ಯಾರು ಇರ್ಬೋದು, ಯಾರಾದರೂ ಇರ್ಬೋದು. ಆದರೆ ಅಷ್ಟು ಬ್ಯುಸಿ ಆಗಿದ್ದು ಯಾವತ್ತು ಯಾರ ಕೆಲಸವನ್ನು ಹಾಳು ಮಾಡಿದವನಲ್ಲ, ಕುತಂತ್ರ ಮಾಡಿ ಬ್ಯುಸಿ ಆಗಿದ್ದವನಲ್ಲ, ಸನ್ಮಾರ್ಗದಲ್ಲೇ ಇದ್ದು ಬ್ಯುಸಿ ಆಗಿದ್ದವನು. ದುರ್ಮಾರ್ಗದಲ್ಲಿದ್ದು ಬ್ಯುಸಿ ಆಗಿದ್ದವ್ರು ಬಹಳ ಜನ ಕಂಡು ಬರ್ತಾರೆ. ಅವರು ತಮ್ಮನ್ನು ತಾವು ಹೊಗಳ್ಕೋತಿರ್ತಾರೆ, ಅವ್ರನ್ನೂ ಜನ ಹೊಗಳ್ತಿರ್ತಾರೆ. ಭಗವಂತ ಆಗಲ್ಲ, ಕೃಷ್ಣ ಆಗಲ್ಲ. ಸನ್ಮಾರ್ಗದಲ್ಲಿದ್ದು ಇನ್ನೊಬ್ಬರನ್ನ ಸನ್ಮಾರ್ಗಕ್ಕೆ ತೊಡಗಿಸಿ ತಾನು ಯಾವತ್ತೂ ಕಾರ್ಯವ್ಯಾಪೃತ ಆದವನು. ಅವನೆಂದೂ ಹೆಂಡತಿ ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಪುರ್ಸೋತಿರ್ಲಿಲ್ಲ, ಅವ್ರಿಗೆ ಸ್ವಲ್ಪ ವಿನೋದವಾಗಿ ಕಾಲ ಕಳೀಲಿಕ್ಕೆ ಪುರ್ಸೋತಿರ್ಲಿಲ್ಲ ಅಂತಿರ್ಲಿಲ್ಲ. ಅವ್ನು ಹೇಗಿತ್ತಂದ್ರೆ 16,108 ಜನ ಹೆಂಡಂದ್ರಿಗೆ ಮದುವೆ ಮಾಡ್ಕೊಂಡಿದ್ದ, ಮಕ್ಕಳಾಗಿದ್ರು, ಮೊಮ್ಮಕ್ಕಳಾಗಿದ್ರು. ಇಷ್ಟಾದರೂ ಕೂಡ ರುಕ್ಮಿಣಿ ಜೊತೆಗೆ ಒಂದ್ಸರಿ ಲೀಲಾ ವಿನೋದ ಮಾಡಿದ್ನಂತೆ, ಒಂದು ಹಾಸ್ಯ. ಅಯಂ ಹಿ ಪರಮೋ ಲಾಭ ಗೃಹೇಶು ಗೃಹಮೇಧಿನಾಂ ಎನ್ ನರ್ಮೈರ್ ನೀಯತೆಯಾಮಹ ಪ್ರಿಯಯ ಭೀರು ಭಾಷಿಣಿ ಅಂತ ಅವನೇ ಹೇಳ್ತಾನೆ ಕೊನೆಗೆ. ಗೃಹಸ್ಥಾಶ್ರಮ ಅಂದ್ರೆ ಸಂಸಾರಕ್ಕೊಂದು ಇತಿಮಿತಿ ಇದೆ, ಹೌದು. ಆದ್ರೆ ಸಂಸಾರದೊಳಗೊಂದು ಸೊಬಗೂ ಇದೆ. ಇದೇನು ಸುಮ್ಮನೆ ಕ್ಷುಲ್ಲಕವಾದ್ದಲ್ಲ. ಸುಮ್ಮನೆ ಅದನ್ನು ಬರೇ ಬೈತ ಕೂಡೋದಕ್ಕೆ ಅರ್ಥ ಇಲ್ಲಲ್ಲ. ಬೇಕಾಷ್ಟು ಕಷ್ಟ ನಷ್ಟ ನಮಗೂ ಆಗಿರ್ಬೋದು, ಒಂದಿಷ್ಟು ಸುಖ ನಾವು ಉಂಡಿದ್ದೇವಲ್ಲ. ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ, ಮಕ್ಕಳು ತಂದೆ ತಾಯಿಯನ್ನ, ತಂದೆ ತಾಯಿ ಮಕ್ಕಳನ್ನ, ಬಂಧುಗಳನ್ನ ಎಲ್ಲರನ್ನು ಅಂಟಿಸ್ಕೊಂಡು ಅವ್ರ ಕಷ್ಟಕ್ಕೆ, ಅವ್ರ ನೋವಿಗೆ ನಲಿವಿಗೆ ಸ್ಪಂದಿಸಿ ಬದುಕ್ತಿರ್ತಾರಲ್ಲ. ಇದೊಂದು ಲಾಭನೇ. ಇದನ್ನು ಈಸ್ಬೇಕು, ಇದರಲ್ಲಿ ಈಸ್ಬೇಕು. ಇದನ್ನೇ ಈಸೋದನ್ನೇ ತಪ್ಪಿಸ್ಕೊಳ್ಳಿಕ್ಕೆ ಅರ್ಥ ಇಲ್ಲ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ. ನಾವೇ ಈಸ್ಬೇಕಷ್ಟೆ, ಈಸ್ಬೇಕು, ಇದು ಜಯಿಸ್ಬೇಕಷ್ಟೆ. ಅಯಂ ಹಿ ಪರಮೋ ಲಾಭ. ಈಸೋವಾಗ ಆ ಸಂಸಾರದಲ್ಲಿ ಒಂದಿಷ್ಟೇನೋ ಸುಖ ಇದೆ, ಅದನ್ನು ಗಮನಿಸ್ಬೇಕಂತ. ಗೃಹೇಶು ಗೃಹಮೇಧಿನಾಂ ಅವನೇ ಹೇಳ್ತಾನೆ. ಎನ್ ನರ್ಮೈರ್ ನೀಯತೆ ಯಾಮಹ ಪ್ರಿಯಯ. ಒಂದು ಸ್ವಲ್ಪ ಹೊತ್ತು ಗಂಡ ಹೆಂಡತಿ ಆದವರು ಪರಸ್ಪರ ಸಂತೋಷದಿಂದ ಕಾಲ ಕಳೆಯಲಿಕ್ಕೆ ಬಿಡುವು ಮಾಡ್ಕೋಬೇಕು. ಅದೇನೋ ಕೇವಲ ನವವಿವಾಹಿತರಾದವರಿಗೆ, ಈಗ ಮದುವೆ ಮಾಡ್ಕೊಂಡವರಿಗೆ ಅಂತ ಮಾತ್ರ ಅಲ್ಲ, ವಯಸ್ಸು ಯಾವುದೇ ಇರಲಿ, ಸ್ವಲ್ಪ ಹೊತ್ತು ಯಾವತ್ತೂ ಆ ದಾಂಪತ್ಯ ಸ್ಥಿರವಾಗಿ ಉಳಿಬೇಕಂತಾದ್ರೆ, ಸಂತೋಷ ಜೀವನದಲ್ಲಿ ಸ್ವಲ್ಪ ಆದರೂ ಸಂತೋಷ, ಭಾಳ ಏನಿಲ್ಲ, ಇದ್ದ ಸಂತೋಷ ಆದರೂ ನಮಗೆ ಅಪ್ಡೇಟ್ ಆಗಬೇಕಾದ್ರೆ, ಅಪ್ಗ್ರೇಡ್ ಆಗಬೇಕಾದ್ರೆ ಸ್ವಲ್ಪ ಹೀಗೆ ಮಾಡ್ಬೇಕಂತ. ಅವ್ನು ಏನು ಮಾಡಿದ ಅಂದರೆ, ಆ ರುಕ್ಮಿಣಿ ಇವನಿಗೆ ಗಾಳಿ ಬೀಸ್ತಾ ಕೂತಿದ್ಲು. ಇವನು ಒಂದು ದಿವಸ, ರುಕ್ಮಿಣಿ ನಾನು ಮದುವೆ ಮಾಡ್ಕೊಂಡು ಏನು ನಿಂಗೆ ಲಾಭ ಆಯಿತು? ನಿನ್ನ ಶಿಶುಪಾಲ ಮದುವೆ ಮಾಡ್ಕೊಳಿಕ್ ಬಂದಿದ್ದ. ಶಿಶುಪಾಲ ದಂತವಕ್ರರು ಅಂತ ಇಬ್ಬರಿದ್ದರು. ಹಿಂದೆ ರಾವಣ ಕುಂಭಕರ್ಣರು ಯಾರಿದ್ರಲ್ಲ, ಅದಕ್ಕಿಂತ ಮೊದಲು ಶಿಶು ಮತ್ತು ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತಿದ್ರಲ್ಲ. ಹಿರಣ್ಯಾಕ್ಷನನ್ನ ವರಾಹ ಕೊಂದ, ಹಿರಣ್ಯಕಶಿಪುವನ್ನು ನರಸಿಂಹ ಕೊಂದ, ರಾವಣ ಕುಂಭಕರ್ಣರನ್ನು ರಾಮ ಕೊಂದ. ಅವರೇ ಶಿಶುಪಾಲದಂತವಕ್ರಾಗಿ ಮಕ್ತು ಬಂದಿದ್ರು. ಆ ಶಿಶುಪಾಲ ರುಕ್ಮಿಣಿ ಮೇಲೆ ಕಣ್ಣಿಟ್ಟಿದ್ದ. ಜರಾಸಂಧ ಅಂತ ಇನ್ನೊಬ್ಬ ದೊಡ್ಡ ರಾಜ, ಅವನು ಈ ಶಿಶುಪಾಲನಿಗೆ ಬೆಂಬಲ ಕೊಟ್ಟಿದ್ದ. ಇನ್ನು ಯಾರ್ಯಾರೋ ರುಕ್ಮಿಣಿನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ರು. ಇವಳಿಗೆ ಏನಾಗಿತ್ತು, ಅವ್ರನ್ನ ಯಾರನ್ನೂ ಮದುವೆ ಮಾಡ್ಕೊಳ್ಳೋದು ಬೇಡ ಆಗಿತ್ತು. ಒಂದು ಪ್ರೇಮ ಪತ್ರ ಬರಲು, ಯಾರ್ಯಾರನ್ನೋ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಮನೆಯೊಳಗೆ ಆಲೋಚನೆ ನಡೆದಿದೆ. ಅವಳ ಅಣ್ಣ ಒಬ್ಬ ಇದ್ದ, ರುಕ್ಮಿ ಅಂತ ಹೇಳಿ. ಇವಳು ರುಕ್ಮಿಣಿ, ಅವಳ ಅಣ್ಣ ರುಕ್ಮಿ ಅಂತ ಹೇಳಿ. ಅವನಿಗೆ ಅವಳನ್ನ ತೊಗೊಂಡೋಗಿ ಆ ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ. ಇವಳ ಅಪ್ಪ ಇದ್ದ, ಅಪ್ಪನಿಗೆ ಒಳ್ಳೆ ಅಭಿಪ್ರಾಯ ಇತ್ತು, ಕೃಷ್ಣನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಇತ್ತು. ಆದ್ರೆ ಆ ಅಪ್ಪನ ಕೈ ಏನು ನಡೆಯುವಂಗಿರ್ಲಿಲ್ಲ, ಆ ಮಗನ ಕೈಯೇ ನಡೆಯುವಂತಿತ್ತು. ಆವಾಗ ಇವಳು ಒಂದು ಪ್ರೇಮ ಪತ್ರ ಬರದ್ಲು. ಇವನು ಏನ್ ಮಾಡಿದ, ಅಲ್ಲಿಗೆ ಬಂದು ಆ ರಾಜನೆಲ್ಲ ಸೋರಿಸಿ ಅವಳನ್ನ ಅಪಹಾರ ಮಾಡ್ಕೊಂಡು ಮದುವೆ ಮಾಡಿಕೊಂಡು. ಇದೇ ಕುಂಡಿನಪುರ ಅಂತ, ಏನಿ ನಾಗಪುರ ಅಂತ ಹೇಳ್ತಾರಲ್ಲ, ಮಹಾರಾಷ್ಟ್ರದ ವಿದರ್ಭ, ಅಲ್ಲಿ ಅವಳು. ಅವನು ಮಥುರಾ, ಉತ್ತರ ಪ್ರದೇಶದವನು. ದ್ವಾರಕೆ, ಗುಜರಾತಿನ ದ್ವಾರಕೆಯಲ್ಲಿ ಹೋಗಿದ್ದ. ಆ ಜರಾಸಂಧನ ಕಾಟ ತಾಳ್ಲಿಕ್ಕಾಗದೆ, ಜರಾಸಂಧ ತುಂಬಾ ತೊಂದರೆ ಕೊಡ್ತಿದ್ದ ಯಾದವರಿಗೆ, ಅಲ್ಲಿ ಹೋಗಿದ್ದ ಕಥೆ. ಇಷ್ಟೆಲ್ಲ ಯಾರ್ಯಾರೋ ದೊಡ್ಡ ದೊಡ್ಡ ಜನ ರಾಜರು ನಿನ್ನನ್ನು ಮದುವೆ ಮಾಡ್ಲಿಕ್ಕೆ ಕಾದಿದ್ರು, ಮಾಡ್ಕೊಳ್ಳಿಕ್ಕೆ. ನೀನು ನನ್ನನ್ನು ಮದುವೆ ಮಾಡ್ಕೊಂಡ್ಬಿಟ್ಟು, ಯಾಕೆ ಮದುವೆ ಮಾಡ್ಕೊಂಡಿ? ನಾನೇನು ರಾಜನ? ಇದು ನಮ್ಗೆ ಗೊತ್ತಿರ್ಬೇಕು. ಕೃಷ್ಣ ರಾಜ ಆಗಿಲ್ಲ ಎಂದು, ಕೃಷ್ಣ ಕಿಂಗ್ ಆಗಲಿಲ್ಲ, ಬರೀ ಕಿಂಗ್ ಮೇಕರೇ ಆಗಿದ್ದ ಅಷ್ಟೇ. ಕಾಶ್ಮೀರಕ್ಕೆ ಹೋದ, ಅಲ್ಲಿ ಯಾರೋ ದುಷ್ಟ ರಾಜರನ್ನು ಸದೆ ಬಡ್ದ, ಅಲ್ಲಿ ಒಬ್ಬ ಉತ್ತರಾಧಿಕಾರಿನ ಕೂಡಿಸಿದ. ಎಲ್ಲ ಕಡೆನೂ ಹೀಗೆ. ಕಂಸನನ್ನು ಕೊಂದ,
ಕಂಸನ ತಂದೆ ಉಗ್ರಸೇನನ್ನೇ ಅಲ್ಲಿ ಕೂಡಿಸಿದ. ತಾನು ಯಾವತ್ತೂ ರಾಜ ಆಗಲಿಲ್ಲ, ರಾಜ ಪದವಿ ಅವನಿಗೆ ಇರಲಿಲ್ಲ. ರಾಜಾರಾಮ ಅಂತ ರಾಮನನ್ಗೆ ಹೇಳ್ತಾರೆ, ಕೃಷ್ಣ ರಾಜ ಆಗಿರ್ಲಿಲ್ಲ. ನಾನೇನು ರಾಜನೂ ಅಲ್ಲ, ಸ್ಥಾನ ಇಲ್ಲ, ಮಾನ ಇಲ್ಲ, ಅದು ನೀನು ನನ್ನನ್ನು ಮದುವೆ ಆದಲ್ಲ, ನಿನ್ಗೆ ಏನು ಲಾಭ ಆಯಿತು? ಸ್ವಲ್ಪ ವಿಚಾರ ಮಾಡು, ಈಗೇನು ಕಾಲ ಮಿಂಚಿಲ್ಲ, ಬೇಕಾದ್ರೆ ವಿಚ್ಛೇದನ ಕೊಟ್ಟು ಹೋಗೋದಾದ್ರೂ ಹೋಗ್ಬೋದು ಅನ್ನೋ ಅರ್ಥದಲ್ಲಿ ಮಾತಾಡಿಬಿಟ್ಟ. ಅವಳಿಗೆ ದಿಗ್ಭ್ರಾಂತಿ ಆಯ್ತು. ಕೈಯೊಳಗೆ ಚಾಮರ ಬೀಸ್ತಿದ್ಲು, ಆ ಚಾಮರ ಕುಸಿದು ಬಿತ್ತು, ಜೋರಾಗಿ ಬಿದ್ದು ಅಳ್ಲಿಕ್ಕೆ ಶುರು ಮಾಡಿಬಿಟ್ಲು. ನನ್ನ ನಂಬಿ ನಿನಗೇನು ಸಿಕ್ತು ಅಂತೆಲ್ಲ ಅವಳು ಇವನು ಮಾತಾಡಿದ್ನಲ್ಲ, ಅದಕ್ಕೆ ಅವಳು ಉತ್ತರ ಕೊಟ್ಲ. ಆಮೇಲೆ ಆ ಉತ್ತರ ಕೊಟ್ಟದ್ದು ಶ್ಲೋಕ ಇದೆ, ಅದಕ್ಕಾಗಿ ಆ ನಡೆದ ಕಥೆಯನ್ನು ಹೇಳಿದೆ. ಯದ್ವಾಂಛಯ ನೃಪಶಿರೋಮಣಯೋಂಗ, ಅವಳು ಏನು ಹೇಳಿದ್ಲಂದ್ರೆ, ಕಮಲಾಕ್ಷನೇ, ಕಮಲದಂತೆ ಕಂಡಿರುವ ಕೃಷ್ಣನೇ, ನಿನ್ನ ಪಾದ ಸೇವಾ ಮಾಡಬೇಕು ಅಂತ ಎಂತೆಂಥ ದೊಡ್ಡ ದೊಡ್ಡ ರಾಜರು. ಅಂಗ ಅಂತ ಒಬ್ಬ ರಾಜ, ಅವನ ಮಗ ವೇನ ಅಂತೇಳಿ, ಅವನ ಮಗ ಪೃಥು ಅಂತೇಳಿ, ಪೃಥ್ವಿನಿಂದಲೇ ಈ ಪೃಥ್ವಿ ಅಂತ ಭೂಮಿಗೆ ಹೆಸರು ಬಂದಿತ್ತು. ಭರತ, ರಾಮನ ತಮ್ಮ ಭರತ, ಜಡಭರತ ಅಂತ ಇನ್ನೊಬ್ಬ ಇದ್ದ. ಈ ಥರದ ಅನೇಕ ಜನ ಭರತರಿದ್ರು. ದುಷ್ಯಂತ ಶಕುಂತಲೆಯರ ಮಗ ಭರತ ಮತ್ತೊಬ್ಬ ಇದ್ದ. ಜಡಭರತ ಅಂತ ಒಬ್ಬ ಇದ್ದ, ಅವನಿಂದಲೇ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಯಯಾತಿ ಅಂತ ಒಬ್ಬ ರಾಜ ಇದ್ದ, ಪಾಂಡವರ ಮೂಲ ಪುರುಷ. ಗದ ಅಂತ ಒಬ್ಬ ಇದ್ದ, ಕೃಷ್ಣನ ತಮ್ಮ ಅವನು. ದೊಡ್ಡ ದೊಡ್ಡ ರಾಜರು ಇವರೆಲ್ಲ ತಮ್ಮ ಎಲ್ಲಾ ರಾಜ್ಯವನ್ನೆಲ್ಲ ಪರಿತ್ಯಾಗ ಮಾಡಿ ಕೊನೆಗೆ ಕಾಡಿಗೆ ಹೋದ್ರಲ್ಲ, ಅದಕ್ಕೆ ವಾನಪ್ರಸ್ಥ ಅಂತ ಕರಿತಿದ್ರು. ಅವಾಗ ಇಲ್ಲೇ ಇದ್ದು ಬಿಟ್ರೆ, ಇವ್ರ ನಡುವೆನೇ ಇದ್ರೆ ಮತ್ತೆ ಮಕ್ಕಳನ್ನ ಸರಿ ಮಾಡಿದ್ರೋ ಇಲ್ಲೋ, ನಾನು ಗಳಿಸಿದ ಆಸ್ತಿನ ಸರಿಯಾಗಿ ಉಳಿಸ್ಕೊಂಡ್ರೋ ಇಲ್ಲೋ, ಮತ್ತೆ ಅದು ಹೆಚ್ಚು ಮಾಡಿದ್ರೋ ಇಲ್ಲೋ, ಇದೇ ಚಿಂತೆ ಆಗ್ತದೆ. ಅದಕ್ಕಿಂತ ಬಿಟ್ಟು ದೂರ ಹೋದ್ರೇ ಈ ಚಿಂತೆ ಕಡಿಕೊಳ್ಳುವ ಒಂದು ಉಪಾಯ ಅಂತ ತಿಳ್ಕೊಂಡು ಅವರು ವಾನಪ್ರಸ್ಥಕ್ಕೆ ಹೋಗ್ತಿದ್ರು. ಆದ್ರೆ ವಾನಪ್ರಸ್ಥ ಅಂತ ಸನ್ಯಾಸ ಅಲ್ಲ, ಗಂಡ ಹೆಂಡತಿ ಜೊತೆಗೇ ಇರ್ತಿದ್ರು. ಕಾಡಿನಲ್ಲಿ ಬೆಳೆಯುವ ಗಡ್ಡೆ ಗೆಣಸುಗಳನ್ನು ತಿಂದು ಜೊತೆಯಾಗಿರ್ತಿದ್ರು ಅಷ್ಟೇ. ಅದಕ್ಕೆ ವಾನಪ್ರಸ್ಥ ಅಂತ ಕರಿತಿದ್ರು. ಅದು ಈ ಕಲಿಯುಗದಲ್ಲಿಗಿಲ್ಲ, ಅದು ವಾನಪ್ರಸ್ಥ ಈಗಿಲ್ಲ. ನೀವು ಕಲಿಯುಗದಲ್ಲಿ ಮನೆಯೊಳಗೆ ಇರಿ, ಮನೆಯೊಳಗೆ ಸಾಧನೆ ಮಾಡ್ರಿ ಅಂತ ಹೇಳ್ತಾರೆ. ಅಂತ ಅವ್ರು ಬಿಟ್ಟು ಹೋದ್ರಲ್ಲ ಕಾಡಿಗೆ, ಆ ಕಾಲದಲ್ಲಿ ಹೋದ್ರು. ಹೋದ್ರು ಅವ್ರೇನು ಹಾಳಾದ್ರೇನು? ನಿನ್ನ ನಂಬಿ ಹೋದ್ರು, ಅವ್ರೇನು ಹಾಳಾಗ್ಲಿಲ್ಲ. ಮುಕ್ತಿ ಮಾರ್ಗ ಅನುಸರಣೆ ಮಾಡಿದ್ರಲ್ಲ ಅವರು. ಅವ್ರೇನು ಕಾಡಿಗೆ ಹೋದ್ರು, ಭಗವಂತನ ನಂಬಿ ಕೆಟ್ಟೆವು ಅಂತ ಯಾರು ಹಳಹಳಿಸಿದ್ರೇನು? ಏನೂ ಇಲ್ಲ. ಮತ್ತೆ ಜರಾಸಂಧ, ಶಿಶುಪಾಲ ಮೊದಲಾದವ್ರು ಎಲ್ಲರನ್ನು ಕೈ ಬಿಟ್ಟು ನಾನು ನಿನ್ನನ್ನು ಮದುವೆ ಮಾಡಿಕೊಂಡೆ. ನೀನು ರಾಜ ಅಲ್ಲದೆ ಇರಬಹುದು, ಆದ್ರೆ ಯಾವ ರಾಜರಿಗೂ ಕಡಿಮೆ ಇಲ್ಲದೆ ಇರುವಂಥ ವೈಭವ, ಅಂಥ ಶಕ್ತಿ, ಸದ್ಗುಣ ನಿನ್ನದು. ನಾನೆಲ್ಲಿ ಕಷ್ಟಪಟ್ಟಿದ್ದೇನೆ? ನನಗೇನೂ ಕಷ್ಟ ಆಗಿಲ್ಲ, ನಾನು ದುಃಖನೂ ಪಡೋದಿಲ್ಲ, ಯಾವತ್ತೂ ನಾನು ಸುಖಿಯಾಗೇ ಇರ್ತೇನೆ. ಅದು ನಿನ್ನ ಪಾದ ಸೇವಾ ಮಾಡ್ತಿರೋದ್ರಿಂದ ಅಂತಂದ್ಲವಳು. ಅಲ್ಲಿ ಹಿಂದಿನ ಶ್ಲೋಕ ಒಂದು ಬಂತು, ಹಿತ್ವಾತ್ಮ ಪಾತಂ ಗೃಹ ಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ ಅಂತ. ಈ ಸಂಸಾರ ಅಂದ್ರೆ ಹೇಗೆ ಅಂದ್ರೆ, ಇದು ಕತ್ತಲ ಬಾವಿ ಇದ್ದಂತ. ಬೆಳಕಿದ್ದದ ಬಾವಿ ಆದ್ರೆ ಕೆಳಗಿಳಿದು ಆರಾಮಾಗಿ ಮೇಲೆ ಬರ್ಬೋದು. ಇದು ಕತ್ತಲೆ ಬಾವಿ ಇದು. ಅಂತ ಈ ಸಂಸಾರ. ಆ ಮನೆಯನ್ನು ಬಿಡಬೇಕು, ಮನೆಯನ್ನು ಬಿಟ್ಟು ಕಾಡಿಗೆ ಹೋಗ್ಬೇಕು, ನಾಡನ್ನು ಬಿಟ್ಟು ಕಾಡಿಗೆ ಹೋಗ್ಬೇಕು. ನಾಡನ್ನು ಬಿಟ್ಟು ಕಾಡಿಗೆ ಹೋಗೋದು ಅಂದ್ರೆ ನಾವು ನೀವು ಎಲ್ಲರೂ ಪ್ರವಚನ ಹೇಳೋರು ಕೇಳೋರೆಲ್ಲ ಕಾಡಿಗೆ ಹೋಗ್ಬೇಕು ಅಂತ ಅರ್ಥ ಅಲ್ಲ. ಯಾರಿಗ ಆ ಥರ ಹೋಗ್ಲಿಕ್ಕೆ ಶಕ್ತಿ ಇದೆಯೋ ಅವ್ರು ಹಿಂದೆ ಹೋಗ್ತಿದ್ರು. ಈಗ ನಾಡನ್ನು ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತ ಅರ್ಥ ಅಲ್ಲ, ನಾಡಿನ ಒಳಗೆ ಇದ್ರೂ ಕೂಡ ಆ ಮನೋಭಾವವನ್ನು ಕಳ್ಕೋಬೇಕು. ನಾನು ಎಲ್ಲವನ್ನೂ ಮಾಡ್ತೇನೆ, ನಾನಿಲ್ಲದೆ ಹೋದ್ರೆ ಈ ಮಕ್ಕಳು ಮೊಮ್ಮಕ್ಕಳು ಯಾರು ಸರಿಯಾಗಿ ವರ್ತಿಸೋದಿಲ್ಲ, ಇವರ ಹಾಳಾಗಿ ಹೋಗ್ತಾರೆ, ಇಂಥವೆಲ್ಲ ಭ್ರಮೆಗಳನ್ನು ಕಳ್ಕೋಬೇಕು. ನಿಜವಾದ ಅರ್ಥದಲ್ಲಿ ನಿವೃತ್ತ ಆಗಬೇಕು. ದೈಹಿಕವಾಗಿ ಸರ್ಕಾರ ನಮ್ಮನ್ನು ನಿವೃತ್ತ ಮಾಡ್ತದೆ. ಯಾರನ್ನು ನಿವೃತ್ತ ಮಾಡ್ತದೆ? ನೌಕರಸ್ಥರನ್ನು ನಿವೃತ್ತ ಮಾಡ್ತದೆ. ಉಳಿದವರನ್ನ, ಸ್ವಯಂ ಉದ್ಯೋಗ ಮಾಡುವವರನ್ನ ನಿವೃತ್ತ ಮಾಡೋದಿಲ್ಲ, ಯಾರು ಬೇರೆ ಯಾರು ಮಾಡೋದಿಲ್ಲ. ಅದು ನಾವೇ ಮಾಡ್ಕೋಬೇಕು. ಇನ್ನು ಸಾಕು ನಡೀರಿ ನೀವಿನ್ನು ಅಂತ ಅವ್ರು ಹೇಳೋ ತನಕ ಕಾಯಬಾರ್ದು. ಒಂದು ಹಂತದಲ್ಲಿ ನಾವೇ ನಿವೃತ್ತರಾಗಬೇಕು. ಇಲ್ಲದೆ ಹೋದ್ರೆ ಅದೊಂದು ಕತ್ತಲ ಬಾವಿ ಇದ್ದಂತೆ, ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂತ ಅದರ ಅಭಿಪ್ರಾಯ. ಕತ್ತಲ ಬಾವಿ ಅಂತ ಈ ಮನೆ, ಅಲ್ಲಿ ನೆಮ್ಮದಿ ಇಲ್ಲ ಅಂತ ನಾವು ಒಂದು ವೇಳೆ ಕಾಡಿಗೆ ಹೋದ್ರೆ, ಅಲ್ಲಿ ಕಾಡಿಗೆ ಹೋದ್ರೆ ಮುಕ್ತಿ ದೊರೆತರೆ ಅಡ್ಡಿ ಇಲ್ಲ, ಮುಕ್ತಿನೇ ದೊರೆದೇ ಹೋದ್ರೆ ಇನ್ನೂ ಹೆಚ್ಚಿನ ದುಃಖ ಆಗಿಬಿಡ್ತದೆ ಅಂತಾರೆ. ಅದು ಹೇಗೆ ಅಂದ್ರೆ, ತರಣಿ ಚರಣ ಸಂತಪ್ತ ಮಸ್ತಕಸ್ಯ ಕಲ್ವಾಟಸ್ಯ ತನ್ನಿವೃತ್ತಯೇ ತಾಲತ್ತರುಚ್ಛಾಯಾಶ್ರಯಣೆ ತತ್ಫಲ ಪತನೇನ ತಥೋಧಿಕ ಕ್ಲೇಶ ಏವ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಹೇಳ್ತಿರ್ತಾರೆ, ಖಲ್ವಾಟೋ ದಿವಸೇಶ್ವರಸ್ಯ ಕಿರಣೈ
ಸಂತಾಪಿತೋ ಮಸ್ತಕೆ. ಒಬ್ಬ ಕಲ್ವಾಟ ಅಂದರೆ ಬೆಕ್ಕ ತಲೆಯವನು, ಬೋಳ ತಲೆಯವನು, ವಿಪರೀತ ಬಿಸಿಲು, ಬೇಸಿಗೆ ಬಿಸಿಲಿನೊಳಗೆ ಓಡಾಡಿ ಸಾಕಾಗಿ ಒಂದು ತೆಂಗಿನ ಮರದ ಕೆಳಗೆ ನಿಂತ ಹೋಗಿ. ತತ್ರಾಪ್ಯಸ್ಯ ಮಹಾಫಲೇನ ಪತತ ಭಗ್ನಂ ಸಶಬ್ದಂ ಶಿರಃ. ಇವನು ದುರ್ದೈವ. ಸಾಮಾನ್ಯವಾಗಿ ಆ ತೆಂಗಿನಕಾಯಿಗಳು ಆ ಥರ ಯಾರ್ದು ತಲೆ ಮೇಲೆ ಬಿದ್ದು ಸತ್ತದ್ದು ಅದಿಲ್ಲ, ನಾವು ಕೇಳಿಲ್ಲ. ಕಟ್ಟಿದ ಮನೆಗಳು ಕುಸಿದು ಬಿದ್ದು ಸತ್ತದನ್ನಂತ ಕೇಳ್ತಿರ್ತೇವೆ. ಹಾಗೆ ತೆಂಗಿನಕಾಯಿಗಳು ಅವೆಲ್ಲ ಯಾವತ್ತು ಹಂಗೆ ಅಷ್ಟು ಸುಲಭವಾಗಿ ತಲೆ ಮೇಲೆ ಕುಸಿದು ಬಿದ್ದು ಸಾಯೋದಿಲ್ಲ. ಆಯುಷ್ಯ ತೀರಿದ್ರೆ ಅದು ಆಗ್ಬೋದು. ಇವಂದೇನೋ ದುರ್ದೈವ. ತಲೆ ಮೇಲೆ ರಕ್ಷಣೆ ಮಾಡ್ಲಿಕ್ಕೆ ತಲೆ ಮೇಲೆ ಕೂದಲು ಇಲ್ಲ. ಕೂದಲು ಇದ್ರಾದ್ರೂ ಅದೇನು ರಕ್ಷಣೆ ಮಾಡ್ತದೆ, ತೆಂಗಿನಕಾಯಿನೇ ಬಿದ್ದರೆ. ಇವನು ಹೋಗೋ ಕಾಲನೂ ಬಂದಿತ್ತು, ತೆಂಗಿನಕಾಯಿ ಬಿತ್ತು, ಸತ್ತು ಹೋಗ್ಬಿಟ್ಟ ಅಲ್ಲೇ ಅಂತ. ಒಂದು ತಾಳೆ ಮರದ ಕೆಳಗೆ ಕೂತ್ರೆ ಅದು ಹಣ್ಣು ತಲೆಗೆ ಬಿದ್ದು ಅಪ್ಪಳಿಸಿದಂತಾಯ್ತು. ಇಲ್ಲಿ ಬಿಟ್ಟು ನಾಡು ಬೇಡ ಅಂತ ಕಾಡಿಗೆ ಹೋದ. ಆ ಕಾಡಿನಲ್ಲಿ ಏನು ಮಾಡಿದ? ಅವ್ನಿಗೇನು ಸುಖ ಆಯ್ತಾ? ಬಾಣ್ಲೆಯಿಂದ ಬೆಂಕಿಗೆ ಅಂತ ಹೇಳ್ತಿರ್ತಾರೆ, ಫ್ರಮ್ ಫ್ರೈಯಿಂಗ್ ಪ್ಯಾನ್ ಟು ಫೈರ್ ಅಂತೇಳಿ. ಬಾಣ್ಲೆ ಮೇಲೆ ಬಿಸಿ ಇದೆ ಅಂತೇಳಿ ಕೆಳಗೆ ಹಾರಿದ್ರೆ ಬೆಂಕಿ ಒಳಗೆ ಹಾರಿದಂಗಾಯ್ತು. ಆದ್ರಿಂದ ಅಲ್ಲಿ ಹೋಗಿ ಏನು ಮಾಡಿದಾಗಾಯ್ತು? ಸಂಸಾರ ಬಿಟ್ಟು ಏನು ಮಾಡಿದಾಗಾಯ್ತು? ಅದರಿಂದ ಏನಾದ್ರು ಸುಖ ಆಯ್ತಾ ಅಂತ ಕೇಳಿದರೆ, ಸಂಸಾರವನ್ನು ಬಿಟ್ಟವನಿಗೆ ಎಂದು ಮೋಸ ಇಲ್ಲ. ಭಗವಂತ ನಂಬಿದವ್ರಿಗೆ ಯಾರಿಗೂ ಮೋಸ ಇಲ್ಲ. ಬೇರೆ ಯಾರನ್ನಾದ್ರೂ ನಂಬಿದವ್ರಿಗೆ ಮೋಸ ಇದ್ದಿತ್ತು, ಆದ್ರೆ ಭಗವಂತನ ನಂಬಿದವ್ರಿಗೆ ಮೋಸ ಇಲ್ಲ ಅಂತ ಯಾರು ಹೇಳಿದ್ರು ಅಂದ್ರೆ ಭಗವಂತನ ಪತ್ನಿನೇ ಹೇಳಿದ್ಲು. ಅವ್ರಿವ್ರ ಮಾತನ್ನು ಕೇಳೋದು ಬೇಡ. ಯಾಕಂದ್ರೆ ಉಳಿದವ್ರನ್ನ ನಂಬುವವ್ರು ಎಷ್ಟು ನಂಬ್ತಾರೆ? ಸುಮ್ಮನೆ ಒಂದು ತೋರಿಕೆಗೆ ನಂಬಿರ್ತಾರೆ. ಪೂರ್ಣ ನಂಬಿಕೆ ನಮಗೆ ಇರೋದಿಲ್ಲ. ಬಾಯಿಂದ ಹೇಳ್ತಿರ್ತೇವೆ ಅಷ್ಟೇ, ಪ್ರವಚನ ಮಾಡ್ತಿರ್ತೀವಿ, ಕೇಳ್ತಿರ್ತೇವೆ ಅಷ್ಟೇ. ಆದರೆ ಸರಿಯಾಗಿ ನಂಬಿದ ಭಗವದ್ ಭಕ್ತರ ಕಥೆಗಳನ್ನು ಕೇಳಬೇಕು. ಭಾಗವತ ಅಂದ್ರೆ ಅದಾರ್ಥ. ಭಾಗವತ ಅಂದ್ರೆ ಭಗವಂತನ ಭಕ್ತರಿಗೆ ಸಂಬಂಧಪಟ್ಟ ಕಥೆ. ಭಗವಂತನ ಕಥೆನೂ ಹೌದು, ಅವನ ಭಕ್ತರಿಗೆ ಸಂಬಂಧಪಟ್ಟ ಕಥೆಯೂ ಹೌದು. ಅವ್ರು ಯಾರೂ ಮೋಸ ಹೋಗಿಲ್ಲ. ಇದು ಕೃಷ್ಣ ರುಕ್ಮಿಣಿ ಮಾಡಿದ ಪ್ರೇಮ ಕಲಹ ಇದು. ಅದ್ರ ನೆಪದಿಂದ ಭಗವಂತನ ನಂಬಿದರೆ ನಾನೂ ಕೆಟ್ಟಿಲ್ಲ, ನೀವು ಯಾರು ಕೆಡೋದಿಲ್ಲ ಅಂತ ಅವಳು ತಿಳಿಸಿದ್ಲು. ಹೀಗೆ ಆ ರುಕ್ಮಿಣಿ ಕೃಷ್ಣನಿಗೆ ಉತ್ತರ ಕೊಡೋ ನೆಪದಿಂದ ನಾವು ಎಲ್ಲರೂ ಕೂಡ ಭಗವಂತನ ನಂಬಬೇಕು, ಭಗವಂತನ ನಂಬಿದವರು ಯಾರು ಕೂಡ ಹಾಳಾದದ್ದಿಲ್ಲ ಅಂತ ತೋರಿಸಿದಳು. ಅಲ್ಲಿಗೆ ಅದು ಪ್ರೇಮ ಕಲಹ ಮುಗಿದು ಹೋಗ್ತದೆ. ಕೃಷ್ಣ ಸುಮ್ಮನೆ ಹಾಸ್ಯಕ್ಕಾಗಿ ಹೇಳಿದೆ, ನೀ ಹೀಗೆ ದುಃಖ ಮಾಡ್ಕೋಬಾರದು ಅಂತ ಅವಳು ಎಬ್ಸಿದ್ನಂತೆ. 2 ಕೈಯಿಂದ ಎಬ್ಸಲಿಲ್ಲಂತೆ, 4 ಕೈ ಇದ್ದು ಅಂತ ಅವನಿಗೆ. ಅನೇಕ ಕಡೆ ಕೃಷ್ಣ 4 ಭುಜದವನಾಗೇ ಇರ್ತಿದ್ದ ಅಂತ ಮಹಾಭಾರತ ಹೇಳ್ತದೆ. ಮಹಾಭಾರತ ಭಾಗವತ ಇವೆಲ್ಲ ಹೇಳ್ತಾರೆ. 4 ಭುಜದಿಂದ ಹಿಡಿದು ಅವಳನ್ನು ಎಬ್ಬಿಸಿ ಸಮಾಧಾನ ಮಾಡಿದ ಅಂತ ಅಲ್ಲಿ ಬರ್ತದೆ. ಹಾಗೆ ಭಗವಂತ ತನ್ನ ಪಾದಕ್ಕೆ ಯಾರು ಬಿದ್ದಿರ್ತಾರೆ ಅವರನ್ನು ಬರೇ 2 ಕೈಯಿಂದ ಎಬ್ಬಿಸ್ತಾನೆ ಅಂತಲ್ಲ, 4 ಕೈಗಳಿಂದ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ವೇದವನ್ನ ಆ ಥರ ಹೇಳ್ತದೆ. 1000 ತಲೆ, 1000 ಕಣ್ಣು, 1000 ಕಿವಿ, 1000 ಕಾಲು, 1000 ಕೈ ಅವನಿಗೆ. ನಮಗೆ ನಮ್ಮ ಮುಂದೆ ಬಂದು ಯಾರು ನಮಸ್ಕಾರ ಮಾಡಿದ್ರೆ ಗೊತ್ತಾಗ್ತದೆ, ಹಿಂದೆ ಮುಂದೆ ನಮಸ್ಕಾರ ಮಾಡಿದ್ರೆ ಗೊತ್ತಾಗೋದಿಲ್ಲ. ಭಗವಂತನಿಗೆ ಹಾಗಲ್ಲ. ದೇವಾಲಯಕ್ಕೆ ಬಂದು ಮಠಕ್ಕೆ ಬಂದು ನಮಸ್ಕಾರ ಮಾಡಿದ್ರು ಗೊತ್ತಾಗ್ತದೆ, ಮನೆಯಲ್ಲಿದ್ದು ನಮಸ್ಕಾರ ಮಾಡಿದ್ರೆ ಗೊತ್ತಾಗ್ತದೆ. ಹಿಂದೆ ಮುಂದೆ ಒಳಗೆ ಹೊರಗೆ ಯಾರು ಎಲ್ಲಿ ಏನು ಭಗವಂತನಿಗೆ ಭಕ್ತಿ ತೋರಿಸ್ತಾರೆ ಅದೆಲ್ಲ ಅವನಿಗೆ ಗೊತ್ತಾಗ್ತದೆ. ಭಕ್ತಿಯನ್ನು ಸ್ವೀಕಾರ ಮಾಡಿ ಅವರನ್ನು ಉದ್ಧರಿಸ್ತಾನೆ ಅಂತ ಕಥೆಯ ಸಾರಾಂಶ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.